ಓಂ ಐಂ ಸರಸ್ವತ್ಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನವರಾತ್ರಿಯ ಪರ್ವ ಕಾಲಗಳಲ್ಲಿ ಮಹಾ ವಿಶೇಷವಾದ ಕಾಲಗಳಲ್ಲಿ 7ನೇ ದಿನ ಆಗಿರತಕ್ಕಂಥ ಇಂದು ಕಾಳರಾತ್ರಿಯ ಆರಾಧನೆ ಮಾಡ್ಕೊಳ್ತಕ್ಕಂತಹ ಒಂದು ವಿಶೇಷವಾದ ಪರ್ವ ದಿನ ಕೂಡ ಇದಾಗಿರುತ್ತೆ. ಕಾಳರಾತ್ರಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಆಕೆಯ ಸ್ವರೂಪ ಹೇಗಿರುತ್ತೆ, ಆಕೆ ಆರಾಧನೆಯಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಮತ್ತು ಆ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಣೆ ಮಾಡ್ಕೋಬೇಕು ಅಂತಕ್ಕಂಥ ವಿಶೇಷವಾಗಿ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವೇ ನಿತ್ಯ ಭಕ್ತಿಯಲ್ಲಿ ಈ ಒಂದು ಕಾಳರಾತ್ರಿಯ ಮಹಿಮೆಯ ವಿಶೇಷ ಕೂಡ ಆಗಿರುತ್ತೆ. ಈ ತಾಯಿಯನ್ನು ಇಂದು ನಾವು ಷಷ್ಠಿ ಇದ್ದರೂ ಕೂಡ ಇಂದು ಸಪ್ತಮಿ ಕೂಡ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ದಿನಕ್ಕೆ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡ್ಕೊಳ್ತೀವಿ. ಇಂದು ಸರಸ್ವತಿ ದೇವಿಯನ್ನಂದರೆ ಇಂದಿನ ದಿನ ಬೆಳಗಿನ ಜಾವ 4:08 ಮೂಲ ನಕ್ಷತ್ರ ಪ್ರಾರಂಭ ಆಗಿ ನಾಳೆಯ ದಿನ 5:06 ತನಕ ಮೂಲ ನಕ್ಷತ್ರ ಇರುತ್ತೆ. ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋ ಜೊತೆಗೆ ಕಾಳರಾತ್ರಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ದಿನ. ನಾವೀಗಾಗಲೇ ಘಟ ಸ್ಥಾಪನೆ ಮಾಡ್ಕೊಂಡಿದ್ದೀವಿ, ಮನೆಗಳಲ್ಲೆಲ್ಲ ಘಟ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ನವರಾತ್ರಿಯ ವಿಶೇಷ ಪರ್ವ ಕಾಲಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ನಾಳೆ ಅಷ್ಟಮಿ ಇರ್ತಕ್ಕಂಥದ್ದು, ಹಾಗೆ ಶುಕ್ರವಾರ ನವಮಿ ಇರ್ತಕ್ಕಂಥದ್ದು, ಇನ್ನು ಶನಿವಾರ ವಿಜಯದಶಮಿಯನ್ನು ಕೂಡ ಆಚರಣೆ ಮಾಡ್ಕೊಳ್ತೀವಿ. ಇಂದು ಕಾಳರಾತ್ರಿಯನ್ನು ಆಚರಣೆ ಮಾಡ್ಕೊಳ್ಳುವ ವಿಧಿವಿಧಾನ ಹೇಗೆ, ಆ ತಾಯಿಯ ಸ್ವರೂಪವನ್ನು ನೋಡೋಕೆ ಹೋದಾಗ ಸ್ವಲ್ಪ ಭಯಂಕರ ಸ್ವರೂಪ, ಕತ್ತಲೆಯ ಸ್ವರೂಪ, ಕಪ್ಪು ಸ್ವರೂಪ, ಭಯಂಕರ ಸ್ವರೂಪ ಇರತಕ್ಕಂಥ ಆ ತಾಯಿಯ ಆವಾಹನೆ ಮಾಡ್ಕೊಳ್ತಕ್ಕಂಥದ್ದು, ಆ ತಾಯಿಯನ್ನು ಸ್ಥಾಪನೆ, ಆ ತಾಯಿಯ ಪೂಜನೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಉಪಾಸಕರಿಗೆ, ಈ ನವರಾತ್ರಿಯ ಉಪಾಸಕರಿಗೆ ಬಹು ವಿಶೇಷವಾಗಿ ಭಯದಿಂದ ಮುಕ್ತರಾಗ್ತೀವಿ, ಭಯ ಹೊರಟೋಗುತ್ತೆ, ಶುಭ ಫಲಗಳು ಸಿಗುತ್ತೆ. ಈ ತಾಯಿನ ಕಾಳರಾತ್ರಿ ಅಂತೂ ಕರಿತೀವಿ. ಮತ್ತೊಂದು ಹೆಸರಿದೆ ಈ ತಾಯಿಗೆ, ಶುಭಂಕರಿ ಅಂತ. ಅಂದರೆ ಶುಭವನ್ನು ಕೃಪೆಯನ್ನು ಮಾಡ್ತಕ್ಕಂಥವಳು, ಶುಭವನ್ನು ದಯಪಾಲಿಸ್ತಕ್ಕಂಥ ತಾಯಿ ಕೂಡ ಇದಾಗಿರುತ್ತೆ. ಉಪಾಸಕರಿಗೆ ಶುಭ ಫಲ ಸಿಗುತ್ತೆ, ಭಯ ನಿವಾರಣೆಯಾಗುತ್ತೆ. ಇನ್ನು ದಟ್ಟ ಅಂಧಕಾರ, ಸಂಪೂರ್ಣ ಕಪ್ಪಿದ್ದು, ಎಲ್ಲೂ ಕೂಡ ನಾವು ಇವತ್ತಿನ ದಿವಸ ಕತ್ತಲೆಯಲ್ಲಿದ್ದಾಗ ಒಂದು ಚೂರಷ್ಟು ನಮಗೆ ಯಾವುದೇ ಬೆಳಕಿನ ಒಂದು ಸೂಚನೆ ಇಲ್ಲದೆ ಇರತಕ್ಕಂಥ ಸಂದರ್ಭಕ್ಕೆ ಹೇಗಿರುತ್ತೋ ಆ ತಾಯಿ ಆ ರೀತಿಯ ಸ್ವರೂಪವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ತಾಯಿ ಕೂಡ ಅದಾಗಿರುತ್ತೆ. ಅದರ ಜೊತೆಗೆ ತಲೆಗೂದಲನ್ನು ಬಿಚ್ಕೊಂಡಿರ್ತಾರೆ, ತಲೆಗೂದಲನ್ನು ಕಟ್ಟಿರೋದಿಲ್ಲ, ಬಿಚ್ಚಿರ್ತಕ್ಕಂಥ ಒಂದು ಕಪ್ಪು ವರ್ಣ ತಲೆಗೂದಲನ್ನು ಬಿಚ್ಚಿರ್ತಕ್ಕಂಥದ್ದು, ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುವ ಮಿಂಚಿನಂತೆ ಒಂದು ಮಾಲೆಯನ್ನು, ಕತ್ತಿನಲ್ಲಿ ಒಂದು ಸಂಪೂರ್ಣ ಕಪ್ಪಿರ್ತಕ್ಕಂಥ ಆ ಶರೀರದಲ್ಲಿ ಮಿಂಚಿನಂತೆ ಹೊಳೆಯತಕ್ಕಂಥ ಒಂದು ಮಾಲೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. 3 ಕಣ್ಣುಗಳು, ಬ್ರಹ್ಮಾಂಡದ ಸಂಕೇತ, 3 ಕಣ್ಣುಗಳು, ತ್ರಿನೇತ್ರ. ಈ ತಾಯಿಗೆ 3 ಕಣ್ಣುಗಳಿರುತ್ತೆ, ಗೋಲಾಕಾರವಾಗಿರುತ್ತೆ, ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಹೇಗಿರುತ್ತೆ ಆ ಥರ ಇರತಕ್ಕಂಥದ್ದು. ಜೊತೆಗೆ ಈ ತಾಯಿಗೆ ವಾಹನ ಕತ್ತೆಯ ವಾಹನದಿಂದ ಈ ತಾಯಿ ನಮಗೆ ಆಹ್ವಾನಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಸರಸ್ವತಿ ದೇವಿಯನ್ನು ಸರಸ್ವತಿ ಪೂಜೆ ಮಾಡ್ಕೊಳ್ತೀವಿ. ಮಕ್ಕಳಿಗೆ ಜ್ಞಾನವನ್ನು ದಯಪಾಲಿಸು ಅಂತ ಕೇಳ್ಕೊಳ್ತೀವಿ. ಈ ದಿನಕ್ಕೆ ಬಹಳ ವಿಶೇಷ ಇದೆ. ಪುಸ್ತಕಗಳಿಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಪುಸ್ತಕ ದಾನವನ್ನು ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಅಲಂಕಾರ ಮಾಡಿ ಮಕ್ಕಳನ್ನು ಕೂರಿಸಿ ಅವರಿಗೆ ಒಂದು ಪುಸ್ತಕ ದಾನ ಕೊಡ್ತಕ್ಕಂಥದ್ದು, ಜೊತೆಗೆ ಸರಸ್ವತಿಯ ಒಂದು ಶ್ಲೋಕ ಹೇಳ್ಕೊಳ್ತಕ್ಕಂಥದ್ದು, ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಹ ಬಹಳಷ್ಟು ಶುಭ ಆಗುತ್ತೆ. ಇನ್ನು ಈ ತಾಯಿಗೆ ಅರ್ಪಣೆ ಮಾಡಬೇಕಾಗಿರ್ತಕ್ಕಂಥ ನೈವೇದ್ಯ ಯಾವ ರೀತಿ ಇರುತ್ತೆ ಅಂದರೆ, ಬೆಲ್ಲದ ಪದಾರ್ಥ, ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ಈ ತಾಯಿಗೆ ನೈವೇದ್ಯ ಇಟ್ಟಿದ್ದೆ ಆದರೆ ನಾವೆಲ್ಲವಿದೆ, ಅದರ ಭಯ ಇದ್ದಾಗ ಯಾವುದೂ ಕೂಡ ನಡೆಯೋದಿಲ್ಲ. ಆ ರೀತಿ ಭಯದ ವಾತಾವರಣ ಹೋಗ್ಲಾಡಿಸ್ತಾ ಇರ್ತಕ್ಕಂಥ ಕಾಳರಾತ್ರಿಯ ಆ ತಾಯಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ದಿನ ಕುಡಿದಾಗಿರುತ್ತೆ. ಹಾಗೆ ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.